ನಮಸ್ತೆ. ಶ್ರೀ ಶಿವಶಕ್ತಿ ಯೋಗ ಕೇಂದ್ರದಿಂದ ಸರೋಜ. ಇಂದಿನ ವಿಷಯ ನನ್ನಂಥ ವಯಸ್ಸಾದವರಲ್ಲಿ ಕಾಡುವ ಭಯ. ಅಂದರೆ ಏನು ಈ ಥರ ಹೇಳ್ತಿದ್ದೀರ ಅಂತ ಅನಿಸುತ್ತೆ ನಿಮಗೆ ನೋಡೋರಿಗೆ. ಆದರೆ ವಯಸ್ಸಾದವ್ರಿಗೆ ಏನಾಗುತ್ತೆ ಅಂತಂದರೆ ಲವಲವಿಕೆ ಇರುತ್ತೆ. ನಮ್ಮ ಜನ್ರೇಷನ್ನವ್ರಿಗೆ ಮನಸ್ಸಿರುತ್ತೆ, ಎಲ್ಲ ಕೆಲಸ ಮಾಡಿಬಿಡ್ತೀನಿ, ಓಡಾಡ್ತೀನಿ, ಎಲ್ಲಿ ತನಕ ಬೇಕಾದರೂ ಓಡಾಡ್ಕೊಂಬರ್ತೀನಿ, 2 ಕಿಲೋಮೀಟ್ರು 3 ಕಿಲೋಮೀಟ್ರು ಅಂತ ಭಾರ ಎತ್ತೋದು, ಲವಲವಿಕೆಯಿಂದ ಬೆಳಗ್ಗೆಯಿಂದ ಸಂಜೆವರೆಗೂ ಕೆಲಸಗಳು ಮಾಡ್ತಾ ಇರ್ತೀವಿ. ಆದರೆ ನಮ್ಮ ಕೆಲವು ಸಮಯದಲ್ಲಿ ಏನಾಗುತ್ತೆ ಅಂದರೆ ನಮ್ಮ ಶರೀರ ಅದಕ್ಕೆ ಸಹಕರಿಸೋದಿಲ್ಲ. ಮನಸ್ಸಿರುತ್ತೆ ಎಲ್ಲದೂ ಮಾಡ್ತಿದ್ದೀವಿ ಅಂಥೇಳಿ, ಸಹಕರಿಸೋದಿಲ್ಲ. ಈಗಿನ ಜನ್ರೇಷನ್ನವ್ರಿಗೆ ಹೋಲಿಸಿದ್ರೆ ನಾವು ತುಂಬಾ ಬೆಟರ್ ಅನಿಸುತ್ತೆ. ಈಗಿನವ್ರಿಗೆಲ್ಲ ಏನಾಗುತ್ತೆ ಗೊತ್ತಾ, ವಯಸ್ಸಿರುತ್ತೆ, ಮನಸ್ಸಿರೋದಿಲ್ಲ, ಲವಲವಿಕೆ ಇರೋದಿಲ್ಲ, ಎಲ್ಲದೂ ಇರುತ್ತೆ, ಟೈಮ್ ಇರೋಲ್ಲ. ಏನಾರು ಮಾಡಬೇಕು ಅಂದರೆ ನಂಗೆ ಟೈಮ್ ಇಲ್ಲ, ಟೆನ್ಷನ್ನು ಈ ಥರ ಇರುತ್ತೆ. ನಮ್ಗಳಿಗೆ ಆ ಥರ ಇಲ್ಲ. ನಾವು ಇರೋ ಸಮಯದಲ್ಲಿ ಇನ್ನೂ ಹೆಚ್ಚು ಆಸಕ್ತಿಯಿಂದ ಕೆಲಸಗಳನ್ನ ಬರ್ತಿರೋದ್ರಿಂದ ಈ ವಯಸ್ಸಾದಾಗ್ಲೂ ನಾವು ಲವಲವಿಕೆಯಿಂದ ಇರೋದಕ್ಕೆ ಕಾರಣ ಅಂತ ಅನಿಸುತ್ತೆ. ಕೆಲವು ಸಲ ಏನಾಗುತ್ತೆ, ನಾವು ಅದನ್ನೇ ಒಂದು ಅಡ್ವಾಂಟೇಜ್ ತೊಗೊಂಬಿಟ್ಟಿರ್ತೀವಿ. ನನಗೆ ಆಗುತ್ತೆ, ನನಗೆ ಮನಸ್ಸು ಹೇಳ್ತಾ ಇರುತ್ತಲ್ಲ, ನೀನು ಚೆನ್ನಾಗಿದೆಯಾ, ಆರೋಗ್ಯವಾಗಿದೆಯಾ, ಎಲ್ಲನೂ ಮಾಡ್ಬೋದು ಅಂತೇಳಿ ನನ್ನ ಮನಸ್ಸು ಹೇಳ್ತಾ ಇರುತ್ತೆ. ಆದರೆ ನನ್ನ ಶರೀರ ಕೆಲವು ಸಲ ನನಗೆ ಅದಕ್ಕೆ ಸಹಕರಿಸ್ತಾ ಇರೋದಿಲ್ಲ. ನನ್ನದೇ ಒಂದು ಉದಾಹರಣೆ ಹೇಳ್ತೀನಿ. ಈಗ ರೂಮಲ್ಲಿ ಫೋನ್ ಇಟ್ಟಿದೆ ಕಾರ್ಡ್ಲೆಸ್. ಅಂದರೆ ನನ್ನದೇ ಎಕ್ಸಾಂಪಲ್ ಹೇಳಿದ್ರೆ ತುಂಬ ಜನಕ್ಕೆ ಅದು ಉಪಯೋಗ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ. ಸರಿ, ಸಡನ್ನಾಗಿ ಓಡಿದೆ. ಅಂದರೆ ನಿಧಾನಕ್ಕೆ ಹೋಗಿದ್ರು ಆಗ್ತಿತ್ತು. ಸಡನ್ನಾಗಿ ಓಡ್ಬಿಟ್ಟು ರೂಮ್ಗೆ ಹೋದ್ನಲ್ಲ, ಅದು ರೂಮ್ ಬಾಗಿಲು ಮುಂದಕ್ಕೆ ಬಂದುಬಿಟ್ಟಿತ್ತು ಗಾಳಿಗೆ. ಸಡನ್ನಾಗಿ ಓಡಿದ ತಕ್ಷಣ ಏನಾಗುತ್ತೆ, ಮಂಡಿಗೆ ಸರಿಗೆ ಏಟು ತಗಲುತ್ತೆ. ಅದು ಮುಂಚೆ ವಿಡಿಯೋದಲ್ಲೂ ಹಾಕಿದ್ದೀನಿ, ಮಂಡಿಗೆ ಏಟಾಗಿ ಯಾವ ಥರ ನಾನು ಹೀಲ್ ಮಾಡಿಕೊಂಡೆ, ಎಷ್ಟು ಸಮಯ ತೊಗೊಳ್ತದೆ ಹೀಲ್ ಆಗೋದಕ್ಕೆ. ಅಂದರೆ ನಿಧಾನಕ್ಕೆ ಹೀಲ್ ಆಗುತ್ತೆ, ನಾವು ಅರ್ಜೆಂಟ್ ಮಾಡ್ಕೋಬಾರ್ದು ಅಷ್ಟೆ. ಹೋಗಿ ತಗ್ಲಿಸ್ಕೊಂಡು ಪ್ರಾಣ ಹೋದಂಗೆ ಆಯಿತು. ಕೂತ್ಕೊಂಡೆ, ಎಲ್ಲ ರಿಲ್ಯಾಕ್ಸ್ ಮಾಡಿಕೊಂಡೆ. ಒಂದು ಮಾರನೇ ದಿವಸ ಅಂತೂ ತುಂಬ ವಿಪರೀತ, ಒಂದು ಹೆಜ್ಜೆ ಇಡೋಕ್ಕೂ ಆಗ್ತಿಲ್ಲ, 1 ಇಂಚು ನೆಲದಿಂದ ಮೇಲೆ ಕಿಡೋಕ್ಕೂ ಆಗ್ತಿರ್ಲಿಲ್ಲ ನನ್ನ ಕಾಲು. ಅಷ್ಟು ಕಷ್ಟ ಆಗೋಯ್ತು, ಕಣ್ಣಲ್ಲಿ ನೀರು ಬರ್ತಿತ್ತು. ಅಯ್ಯೋ, ವಯಸ್ಸಾದ್ಮೇಲೆ ಈ ಥರ ಆಗೋಯ್ತಲ್ಲ, ಮಲಕ್ಕೊಂಬಿಟ್ರೆ ಯಾರು ನೋಡ್ತಾರೆ, ಏನು ಮಾಡ್ತಾರೆ ಅಂತ ಅಂದರೆ ಗಾಬರಿ. ಅದು ಸಹಜವಾಗಿ ನಮಗೆಲ್ರಿಗೂ ಬಂದುಬಿಡುತ್ತೆ ವಯಸ್ಸಾದವ್ರಿಗೆ. ಆಮೇಲೆ ಇಲ್ಲಿ ಡಾಕ್ಟರ್ ಅನನ್ಯ ಅಂತ ಇದ್ದಾರೆ RPC ಲೇಔಟಲ್ಲಿ, ಅವ್ರ ಹತ್ರ ಹೋದೆ. ಅಲ್ಲಿ ಹೋಗಿ ಅವರೆಲ್ಲ ಇಲ್ಲ, ಏನೂ ಆಗಿಲ್ಲ, ಸಾಫ್ಟ್ ಟಿಶ್ಯೂಗೆ ಸ್ವಲ್ಪ ಏಟಾಗಿದೆ ಅಷ್ಟೇ, ಸ್ವಲ್ಪ ಜೆಲ್ ಕೊಡ್ತೀನಿ ಹಚ್ಕೊಳ್ಳಿ ಅಂತ ಒಂದು 2-3 ದಿವಸಕ್ಕೆ ಮಾತ್ರೆ ಕೊಟ್ಟರು. ಅದು ಕಡಿಮೆ ಆಗಲಿಲ್ಲ. 1-2 ದಿವಸ ಆದರೂ ಕಡಿಮೆ ಆಗಲಿಲ್ಲ. ಹೊಸಲು ದಾಟೋಕ್ಕಾಗ್ತಿರ್ಲಿಲ್ಲ, ಸ್ಟೆಪ್ಸ್ ಇಳಿಯೋಕ್ಕಾಗ್ತಿರ್ಲಿಲ್ಲ, ಆ ಥರ ಆಗ್ತಾಯಿತ್ತು. ಆಮೇಲೆ ನಾನು ಹೇಳಿದೆ, 3ನೇ ದಿವಸ ಹೋದಾಗ ನಾನು ಹೇಳಿದೆ, ಇಲ್ಲ ಅದು ಎಕ್ಸ್ರೇ ತೆಗೀರಿ ಅಂತ ಹೇಳಿದೆ. ಅವರು ಏನೂ ಆಗಿಲ್ಲ, ಎಕ್ಸ್ರೇ ತೆಗಿ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ರು. ನನಗೆ ಸಮಾಧಾನ ಆಗಬೇಕಲ್ಲ, ನನಗೆ ಭಯ. ಅಯ್ಯೋ, ಏನಾದರೂ ಆಗಿಬಿಟ್ಟಿದ್ರೆ, ಮೂಳೆ ಏನಾದರೂ ಮುರ್ಕೊಂಬಿಟ್ಟಿದ್ರೆ, ಏಟಾಗಿಬಿಟ್ಟಿದ್ರೆ, ಮಂಡಿ ಚಿಪ್ಪಿಗೆ ಓಡಾಡೋಕ್ಕಾಗಲ್ವಲ್ಲ ಅಂತ ಹೇಳ್ಬಿಟ್ಟು ಅವ್ರಿಗೆ ಹಠ ಮಾಡಿ ನಾನೇನಿಲ್ಲ ಎಕ್ಸ್ರೇ ತೆಗಿಲೇಬೇಕು ಅಂತ ಹೇಳಿದೆ. ಅವ್ರು ಡಾಕ್ಟರ್ ಅನನ್ಯವರು ಎಕ್ಸ್ರೇ ತೆಗೆದು ಹೇಳಿದ್ರಿಲ್ಲ, ಏನೂ ಆಗಿಲ್ಲ, ಆ ಥರದ್ದೆಲ್ಲ ಸಮಸ್ಯೆ ಇಲ್ಲ, ನಿಧಾನಕ್ಕೆ ವಾಸಿ ಆಗುತ್ತೆ ಅಂತ ಹೇಳಿದರು. ಫಿಸಿಯೋಥೆರಪಿ ಎಲ್ಲ ಮಾಡಿಸ್ಕೊಳ್ಳಿ ಅಂತ ಹೇಳಿದರು. ಫಿಸಿಯೋಥೆರಪಿ ಎಲ್ಲ ಮಾಡಿಸ್ಕೊಂಡೆ. ಆಮೇಲೆ ಇದು ಜಾನುಬಸ್ತಿ, ಶತಾಯುನಲ್ ಅದೆಲ್ಲ ಮಾಡಿಸ್ಕೊಂಡ್ಮೇಲೆ ಇವಾಗ ಹೀಲಾಗಿದೆ. 1.5 ವರ್ಷ ತಗೊಳ್ತು ಹೀಲಾಗೋದಕ್ಕೆ. ಈಗಿನ್ನೂ ವೀರಾಸನ ಟ್ರೈ ಮಾಡ್ತಾಯಿದ್ದೀನಿ ಸ್ವಲ್ಪ ಈಗ ಆಗ್ತಾಯಿದೆ. ಅಂದರೆ ನಾವು ಏನೇ ಡ್ಯಾಮೇಜ್ ಆದ್ರೂ ಅದು ವಯಸ್ಸಾದ್ಮೇಲೆ ಆದಾಗಲಂತೂ ನಾವು ನಿಧಾನಕ್ಕೆ ಅದನ್ನು ಸರಿ ಮಾಡ್ಕೋಬೇಕು. ಡಿಸ್ಟರ್ಬ್ ಮಾಡಬಾರ್ದು. ಯಾವುದೇ ಆಗಲಿ, ಒಂದು ಮಸಲ್ಸ್ಗೆ ಆಗಲಿ, ಬೋನ್ಗೆ ಆಗಲಿ, ಜಾಯಿಂಟ್ಸ್ಗೆ ಎಲ್ಲದೂ ನಿಧಾನಕ್ಕೆ ಹೀಲ್ ಮಾಡ್ಕೊಳ್ಳೋದಕ್ಕೆ ನಾವು ಸಮಯ ಕೊಡಬೇಕು, ಅದಕ್ಕೆ ಹೀಲ್ ಆಗೋದಕ್ಕೆ. ಇದು ಏನಕ್ಕೆ ಈ ಥರ ಹೇಳ್ತೀನಿ ಅಂದರೆ, ನನ್ನ ಎಕ್ಸ್ಪೀರಿಯನ್ಸ್ ಅದು ಎಷ್ಟು ಕಷ್ಟ ಆಯಿತು ಅಂದರೆ, ವಯಸ್ಸಾದರೂ ಎಲ್ರಿಗೂ ಈಗ ಅಲ್ವಾ ಹೇಳ್ತಾರೆ, ತುಂಬ ಜನ ಹೇಳ್ತಾರೆ, ವಯಸ್ಸಾದಾಗ ಮಲ್ಕೊಂಡ್ರೆ ಯಾರೂ ನೋಡ್ಕೊಳ್ಳೋದಿಲ್ಲ ಅಲ್ವಾ, ನಾವು ಆರೋಗ್ಯವಾಗಿರಬೇಕಲ್ವ ಅಂತ ಹೇಳ್ತಿರ್ತಾರೆ. ಅದಕ್ಕೋಸ್ಕರ ನಾನು ಈಗ ವಯಸ್ಸಾದವ್ರಿಗೇ ಕೂತ್ಕೊಂಡು, ಚೇರ್ ಮೇಲೆ ಕೂತ್ಕೊಂಡು, ಸೋಫಾ ಮೇಲೆ ಕೂತ್ಕೊಂಡು, ಬೆಡ್ ಮೇಲೆ ಕೂತ್ಕೊಂಡು, ನಿಮ್ಗೆ ಎಷ್ಟಾಗುತ್ತೋ ಅಷ್ಟೇ ಮಾಡಿ ಅಂತ ಸರಳ ವ್ಯಾಯಾಮಗಳನ್ನೆಲ್ಲ ಮಾಡಿ ಹಾಕ್ತಾಯಿದ್ದೀನಿ. ಮುಂದಿನ ವಿಡಿಯೋಗಳಲ್ಲಿ ಬರುತ್ತೆ. ದಿವಸ ಸ್ವಲ್ಪ ಮಾಡ್ಕೊಳ್ಳಿ. ಶೋಲ್ಡ್ರ್ ಎಲ್ಲ ಮೂಮೆಂಟ್ಸ್ ಮಾಡೋದು ಹೇಗೆ, ಮತ್ತು ಬ್ರೀದಿಂಗ್ ಹೇಗೆ ಮಾಡೋದು, ಕೂತ್ಕೊಂಡಿದ್ದ ಕಡೆನೇ. ನೀವು ತುಂಬ ಜಾಸ್ತಿ ಮಾಡಬೇಕು ಅಂತಿಲ್ಲ. ಯೋಗಾಸನ ಅಂತಂದರೆ ಎಲ್ರಿಗೂ ನಾನು ಮಾಡ್ತೀನಿ ನೀನು ಮಾಡೋ ಅನ್ನೋ ಥರ ಅಲ್ಲ. ಅದು ನಮ್ಮ ವಯಸ್ಸಿಗೆ ಅನುಗುಣವಾಗಿ, ಮನಸ್ಸಿಗೆ ಅನುಗುಣವಾಗಿ ಏನೇನು ಮಾಡಬೇಕೋ ಅದನ್ನೇ ಮಾಡಬೇಕು, ಅಷ್ಟೇ ಮಾಡಬೇಕು. ಜಾಸ್ತಿ ಮಾಡೋಕ್ಕೆ ಹೋಗಬಾರ್ದು ವಯಸ್ಸಾದಮೇಲೆ. ಮತ್ತು ನಮ್ಮದು ಯೂಟ್ಯೂಬ್ ಚಾನಲ್ ಇದೆಯಲ್ಲ, ಶ್ರೀ ಶಿವಶಕ್ತಿ ಯೋಗ ಕೇಂದ್ರ ಅಂತೇಳಿ, ಅದನ್ನು ನೋಡಿ ತುಂಬ ವಿಡಿಯೋಸ್ ಇದೆ. ಅದರಲ್ಲಿ ಉಪಯೋಗ ಆಗುತ್ತೆ ತುಂಬ ಜನಕ್ಕೆ, ಮಕ್ಕಳಿಗೆ ಆಗಲಿ, ದೊಡ್ಡವ್ರಿಗೆ ಆಗಲಿ, ವಯಸ್ಸಿರೋರಿಗೆ ಆಗಲಿ, ಮತ್ತು ಮೈಂಡ್ ರಿಲ್ಯಾಕ್ಸ್ ಮಾಡ್ಕೊಳ್ಳೋದಕ್ಕೆಲ್ಲ ತುಂಬ ವಿಡಿಯೋಸ್ ಬಂದಿದೆ. ಅದನ್ನು ನೋಡ್ಬಿಟ್ಟು ಸುಮ್ಮನಾಗಬೇಡಿ, ಸಬ್ಸ್ಕ್ರೈಬ್ ಆಗಿ, ಬೇರೆಯವ್ರಿಗೂ ಹೇಳಿ ಅದನ್ನು, ಈ ಥರ ಇದೆ, ಉಪಯೋಗ ಆಗುತ್ತೆ, ಮಾಡ್ಕೊಳ್ಳಿ ಅಂತ. ನಾನು ಅದರಲ್ಲಿ ಯಾವುದೂ ಕಷ್ಟವಾದ ಯಾವುದೂ ಹಾಕ್ತಾಯಿಲ್ಲ ವಿಡಿಯೋಗಳು. ಎಲ್ಲ ಸುಲಭವಾಗಿ ಮನೆಯಲ್ಲಿ ಸಿಗೋವಂಥ ವಸ್ತುಗಳನ್ನೇ ಉಪಯೋಗಿಸಿ ಮಾಡೋವಂಥದ್ದನ್ನು ಆಸನಗಳನ್ನೇ ಹಾಕ್ತಾ ಇರೋದು. ವಯಸ್ಸಾದವ್ರಿಗಂತಲೇ ವಿಡಿಯೋಸ್ ತುಂಬ ಮಾಡಿ ಹಾಕ್ತೀನಿ. ಇನ್ಮೇಲೆ ಅದನ್ನು ನೋಡ್ಕೊಳ್ಳಿ, ಅದ್ರ ಉಪಯೋಗ ಪಡ್ಕೊಳ್ಳಿ. ಎಲ್ಲರೂ ಆರೋಗ್ಯವಾಗಿರಿ, ಖುಷಿಯಾಗಿರಿ. ನಮಸ್ತೆ.